ಇದೀಗ ರಾಜಕಾರಣದ ಕಡೆ ಹೋಗೋಣ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ರೆಕಾರ್ಡ್ ರಾಮಯ್ಯ ಅಂತ ಸಿದ್ದರಾಮಯ್ಯರು ಫೇಮಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಾಕಿದ್ದಾರೆ. ಸೊ ಇವತ್ತಿಗೆ ಹೊಸದಾಗಿ ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಈ ನಡುವೆ ಹಾವೇರಿಯಲ್ಲಿ ಮಾತನಾಡಬೇಕಾದ್ರೆ ಒಂದಿಷ್ಟು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ನನ್ನ ಆಡಳಿತ ನನಗೆ ತೃಪ್ತಿ ತಂದಿದೆ. ಎಷ್ಟು ದಿನ ಇರ್ತೀನೋ ಏನೋ ನನಗೆ ಗೊತ್ತಿಲ್ಲ, ಇರಷ್ಟು ದಿನ ಉತ್ತಮವಾಗಿ ಆಡಳಿತವನ್ನು ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯ? ಯಾಕಂದ್ರೆ ಇರುವಷ್ಟು ದಿನ ಉತ್ತಮ ಆಳ್ವಿಕೆ ಕೊಡ್ತೀನಿ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ವೈರಾಗ್ಯ ಅಂತ ಅನ್ಸ್ತಿಲ್ಲ, ಆಕ್ಚುಲಿ ಒಂಥರ ಮಾತನಾಡಿದ್ದಾರೆ ಅನ್ನೋ ತರ. ಸೊ ನೋಡೋಣ ಏನ್ ಮಾತಾಡಿದ ಸಿದ್ದರಾಮಯ್ಯವರು. ಅದಾದ್ಮೇಲೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅಲ್ಲೇ ವೇದಿಕೆಯಲ್ಲಿ ಮಾತನಾಡಿದ್ದಾರೆ, ಅದು ಕೂಡ ನೋಡೋಣ. ಫಸ್ಟ್ ಸಿಎಂ ಏನ್ ಮಾತಾಡಿದ್ದಾರೆ ನೋಡೋಣ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೆನೂ ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೆನೂ ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಸ್, ಇದು ಸಿದ್ದರಾಮಯ್ಯರ ಮಾತು. ಇದಕ್ಕೆ ಇದೇ ವೇದಿಕೆಯಲ್ಲಿ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಇದ್ರು. ಅವರು ಕೂಡ ಕೊಟ್ಟ ಮಾತನ್ನ ಮರೆತರೆ ಮೆಚ್ಚನ ಪರಮಾತ್ಮನ ಅನ್ನೋ ರೀತಿಯಾಗಿ ಈ ಹಿಂದೆ ಅವ್ರನ್ನ ಪೋಸ್ಟ್ ಮಾಡಿದ್ರು. ವರ್ಲ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಅಂತ. ಸೊ ಅದನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಅವರು ಕೂಡ ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಎಷ್ಟು ದಿನದ ಗೊತ್ತಿಲ್ಲ ರಾಜಕಾರಣದಲ್ಲಿ. ಆದ್ರೆ ಮಾತು ಕೊಟ್ಟಂತೆ ನಡಿಬೇಕು, ನುಡಿದಂತೆ ನಡೆದ್ರೆ ಮಾತ್ರ ರಿಯಲ್ ಲೀಡರ್ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಕೊಟ್ಟ ಮಾತು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಈ ಹಿಂದೆ ನಾನೊಂದು ಪೋಸ್ಟ್ ಮಾಡಿದ್ದೆ, ಅದನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಅಂತ ನಾನು ಹಿಂದೆ ಹೇಳಿದ್ದೆ, ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ ಅಂತ ಒಂದ್ರಿ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಇದ್ರು, ಅವ್ರಿಗೆ ಮತ್ತೆ ನೆನಪು ಮಾಡಿದ್ರ ಅಂತ ಡಿ ಕೆ ಶಿವಕುಮಾರ್. ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅಲ್ಲ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಮೆಸೇಜ್ ಕೊಟ್ಟಿದ್ದು ಏನಪ್ಪ ಇದ್ರ, ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ತುಂಬಾ ಮುಖ್ಯ ಅಲ್ಲ, ನಾವು ಏನು ಮಾಡ್ತೀವಿ ಅಂತ ತುಂಬಾ ಮುಖ್ಯ, ಏನು ಕೆಲಸ ಮಾಡ್ತೀವಿ ಅಂತ ತುಂಬಾ ಮುಖ್ಯ, ಮತ್ತು ಕೊಟ್ಟ ಮಾತನ್ನ ಹೆಂಗ್ ಉಳಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಇದನ್ನ ಯಾರಿಗಾದ್ರೂ ಕೇಳ್ಬಿಡಿ ಯಾರಿಗೆ ಅಂತ. ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿರೋದು ಅಂತ. ಯಾಕಂದ್ರೆ 2.5 ವರ್ಷ ಒಪ್ಪಂದ ಆಗಿತ್ತು. ಸೊ ಒಪ್ಪಂದದ ಪ್ರಕಾರ ಬಿಟ್ಕೊಡ್ಬೇಕು ಅಂತ ಸ್ವತಃ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹಿಂದೆ ಹೇಳಿದ್ರು. ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ರು, ಅದಕ್ಕೆ ಕೌಂಟರ್ ಆಗಿ ಇದನ್ನ ಹೇಳಿದ್ರು ಇವರು. ಈ ನೀವು ಕೇಳ್ಬಿಡಿ ಯಾರಾದ್ರೂ ಕಾಂಗ್ರೆಸ್ ಎಲ್ಲ ಹೇಳಿದ್ರು, ಅವ್ರು ನಿರ್ಮಲಾ ಸೀತಾರಾಮನ್ ತಾನೇ ಹೇಳಿದ್ದವ್ರು. ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಇಷ್ಟು ಕೊಡ್ತೀನಿ ಅಂತ ಅಂದಿದ್ರು, ಆದ್ರೆ ಕೊಟ್ಟಿಲ್ಲ. ನೋಡಿ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಭಗವಂತನು ಮೆಚ್ಚಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿ ಈಗ ಸಿದ್ದರಾಮಯ್ಯನವ್ರು. ಆಮೇಲೆ ನೋಡಿ ಅಲ್ಲಿ ಆ ಸ್ಟೇಜ್ ಅಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಮಾತಾಡಕ್ಕೆ ಡಯಾಸ್ ಮೇಲೆ ಎದ್ದು ಬರ್ತಾರೋ ಪಟ್ ಅಂತ ಹೋಗಿ ಅವ್ರ ಸೀಟಲ್ಲಿ ಕುತ್ಕೊಂಡ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇವ್ರು ಆಯ್ತು ಕುತ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ನೀವು ಕುತ್ಕೊಳ್ಳಿ ಅಂತ. ಇದು ಫಸ್ಟ್ ಟೈಮ್ ಅಲ್ಲ, 2-3 ಸತಿ ಹಂಗೆ ಮಾಡಿದ್ದಾರೆ. ಅವ್ರ ಸೀಟಿಗೆ ಬಂದು ಇವ್ರು ಕುತ್ಕೊಂಡ್ಬಿಡ್ತಾರೆ. ಮೋಸ್ಟ್ಲಿ ಬೊಮ್ಮಾಯಿ ಅವ್ರ ಜೊತೆ ಮಾತಾಡೋಣ ಅಂತ ಬಂದಿರ್ಬೇಕೇನೋ. ಬಟ್ ನನಗನ್ಸಿದ ಮಟ್ಟಿಗೆ ಮತ್ತೆ ಶುರುವಾಗಿದೆ ಸತೀಶ್, ಮತ್ತೆ ಶುರುವಾಗಿದೆ. ಯಾಕೆ ಅಂತಂದರೆ ಎಲ್ಲವನ್ನು ಕೇಳಿ ಪಡಿಬೇಕು. ಇಲ್ಲಿ ಯಾರು ಕೂಡ ನಿಮ್ಗೆ ತಟ್ಟೆ ಹೈವಾಣದಲ್ಲಿ ಇಟ್ಟುಕೊಡಲ್ಲ ಅಧಿಕಾರನ. ಅಧಿಕಾರ ಯಾವತ್ತು ಕಬಳಿಸ್ಬೇಕೇ ಹೊರತು ಅಧಿಕಾರ ತಾನಾಗೆ ನಿಮ್ಮನ್ನ ಹುಡ್ಕೊಂಡು ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಅಟೆಂಪ್ಟ್ ಮಾಡಿದ್ದಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಅವರು ಒಂದು ಪ್ರತಿರೋಧ ವ್ಯಕ್ತಪಡಿಸಿದ್ರು, ಆಮೇಲೆ ಏನೋ ಮಾಡಿ ಸಾಗಾಕಿದ್ರು. ಅದಾದ್ಮೇಲೆ ಅಧಿವೇಶನದ ಟೈಮಲ್ಲಿ ತುಂಬಾ ಜೋರಾಗಿ ಕೇಳಿ ಬಂತು.
ಅಧಿವೇಶನ ಇದೆ ಬೇಡ, ನೀವು ಬ್ರೇಕ್ಫಾಸ್ಟ್ ಮಾಡಿ, ನೀವು ಲಂಚ್ ಮಾಡಿ ಅಂತ ಸುಮ್ನಾಕ್ಸಿದ್ರು. ಅದಾದ್ಮೇಲೆ ಅಧಿವೇಶನ ಮುಗಿದ್ಮೇಲೆ ಸಣ್ಣಗೆ ಅಧಿವೇಶನದ ಸಮಯದಲ್ಲೇ ಬೆಂಬಲಿಗರ ಹತ್ರ ಒಂದೊಂದ್ ಸ್ವಲ್ಪ ಬಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಪನ್ ಆಗಿ ಹೇಳಿದ್ರು, ನಿಮ್ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಬೇಕು, ಮತ್ ನಮ್ ಕಡೆ ಬರಂಗಿಲ್ಲ ಅಂತ. ಅಲ್ಲಿಗೆ ಒಂದ್ ಸ್ವಲ್ಪ ಸುಮ್ನಾದ್ರು. ಆಯ್ತು, ಇವ್ರಿಗೊಂದು ಆಸೆ ಇದೆ, ದೇವರಾಜ್ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು. ಸೊ ಅವ್ರು ಹಿಂದುಳಿದ ವರ್ಗದ ನಾಯಕ, ಇವ್ರು ಅಹಿಂದ ನಾಯಕ, ಹಾಗಾಗಿ ಎಲ್ಲರೂ ಹೋಲಿಕೆ ಮಾಡ್ತಾರೆ, ನಾನು ಬ್ರೇಕ್ ಮಾಡ್ಬೇಕು ಅನ್ನೋದು ಅವ್ರಿಗೊಂದು ಆಸೆ ಇತ್ತು. ಬ್ರೇಕ್ ಆಯ್ತು. ಸೊ ಈ ಸಂದರ್ಭದಲ್ಲಿ ಇನ್ನೂ ಒತ್ತಡ ಹೇರ್ಲಿಲ್ಲ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರು ಈಗ ಮತ್ತೆ ಶುರು ಮಾಡಿದ್ದಾರೆ. ಈಗ ಸ್ಟೇಟ್ಮೆಂಟ್ಸ್ಗಳು ಶುರುವಾಗುತ್ತೆ ನೋಡಿ ನಾಳೆಯಿಂದ. ನಮ್ಗೆ ಪೊಲಿಟಿಕಲ್ ಇನ್ಸೈಡ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಸ್ ಹೇಳ್ತಾ ಇದ್ರು, ಸಿಎಂ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ, ಸಾಕಪ್ಪ ರಾಜಕಾರಣ, ನಾನು ಏನ್ ಅನ್ಕೊಂಡಿದ್ದೆ ಅದು ಆಗ್ಬಿಟ್ಟಿದೆ, ಎಲ್ಲಾ ಅಧಿಕಾರವನ್ನ ಅನುಭವಿಸಾಗಿದೆ, ಈಗ ನೆಮ್ಮದಿಯಾಗಿದ್ದೀನಿ, ಈಗ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಅವರೇ ಸಾಕು ಬಿಟ್ಬಿಡಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಸ್ತಾಂತರ ಮಾಡ್ಬಿಡಿ, ನೀವು ನೆಮ್ಮದಿಯಾಗಿರಿ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿ ಬಿಟ್ಕೊಡ್ಬೋದು ಸಿದ್ದರಾಮಯ್ಯ ಅವರು ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವರ ಅತ್ಯಾಪ್ತರು, ಅವರ ಕ್ಲೋಸ್ ಸರ್ಕಲ್ ಶಾಸಕರು, ಮಿನಿಸ್ಟರ್ಗಳು ಒಪ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಇನ್ನೇನ್ ಮಾಡೋದು ಅನ್ಬಿಟ್ಟು ಬಿಡೋಕ್ ಆಗ್ದೇನೆ ಈ ತರ ಇದಾರೆ ಅನ್ನೋ ತರ ಚರ್ಚೆ ಆಗ್ತಿದೆ. ಆಲ್ ರೈಟ್, ಆಪ್ತರು ಕೂಡ ಬಹಳಷ್ಟು ಜನ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎರಡೂ ಕಡೆಯವರು, ಸಿದ್ದರಾಮಯ್ಯನವರ ಆಪ್ತರು, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು, ಎಲ್ಲಾ ಬಣಗಳು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಪಾಪ ಬಹಳ ಜನ ಯಾವ ಬಡ ಆದ್ರೆ ಏನ್ರಿ, 2.5 ವರ್ಷ ಆದ್ಮೇಲೆ ನಾನು ಮಂತ್ರಿ ಆಗ್ಬೇಕಾಗಿತ್ತು, ಮೇರಾ ನಂಬರ್ ಕಬ್ಬ ಆಯೇಗ ಅಂತ ಕಾಯ್ತಾ ಇರೋರು ಬಹಳಷ್ಟು ಜನ. ನೀವ್ ಆಗ್ತಿರೋ, ನೀವೇ ಮುಂದುವರಿತಿರೋ, ಏನೋ ಒಂದು ಮಾಡಿ ಅತ್ಲಾಗಿ ಫಸ್ಟ್ ರಿಷಫಲ್ ಮಾಡಿ ಅಂತ ಕಾಯ್ತಾ ಇರೋರು ಇಲ್ಲ ದೇಶದಲ್ಲಿ. 10ನೇ ತಾರೀಕು ಬರ್ತಾರಂತೆ, 10ನೇ ತಾರೀಕು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾರೆ. ಬಾಳ ಇರಲ್ಲಪ್ಪ ಅವ್ರು, ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಫಾರಿನ್ ಟೂರ್ ಹೋಗ್ತಾ ಇರ್ತಾರೆ, ಈಗಲೂ ಇಲ್ಲ ದೇಶದಲ್ಲಿ. 9ನೇ ತಾರೀಕು ಬರ್ತಾರೆ ನೈಟ್, 10ನೇ ತಾರೀಕು ಏನೋ ಟೈಮ್ ಕೊಟ್ಟಿದಾರಂತೆ, ಇನ್ನು ಕನ್ಫರ್ಮ್ ಆಗಿಲ್ಲ. ಬಹುಶಃ ಸಿಎಂ ಡಿ.ಸಿ.ಎಂ ಇಬ್ರು ಹೋಗ್ಬೋದು, 10 ಅಥವಾ 11ನೇ ತಾರೀಕು ಅಲ್ಲೇನೋ ಚರ್ಚೆ ಆಗ್ಬಹುದು ರಿಷಫಲ್ಗೆ ಅಂತ. ಆಲ್ ರೈಟ್, ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸಾಹೇಬರು ಟಾಲ್ ಲೀಡರು. ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಬಡತನದ ನಿರ್ಮೂಲನೆ ಮಾಡಿದಂಥ ನಾಯಕರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಭಾಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನೇ ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಂದಿನ 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳಬಲ್ಲೆ ನಾನು. ಬೇರೆಯವರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ. ಇಟ್ ಈಸ್ ಆಲ್ ಅಬೌಟ್ ಪಾರ್ಟಿ, ನಾಟ್ ಅಬೌಟ್ ಇಂಡಿವಿಜುವಲ್ಸ್. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ನೋಡಿ, ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ. ನಾನು ಹೇಳ್ದಂಗೆ ದ ಪಾರ್ಟಿ ಈಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಇಲ್ಲ, ಈಗಿನ ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ, ಎಲ್ಲ ಮುಖ್ಯಮಂತ್ರಿ ಆಗಿದಾರ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಬದಲಾವಣೆ ಇಲ್ಲ, ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲಿ ಇಲ್ಲ, ಎಲ್ಲಿ ಹೇಳಿದಾರೆ ಹೇಳಿ? 100 200 300 ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳುದು?